ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ಸುಂದರವಾಗಿರೋ ವರಮಹಾಲಕ್ಷ್ಮಿ ಫೇಸ್ ಪೇಂಟಿಂಗ್ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ನಾನು ಫಸ್ಟ್ ಸ್ಕಿನ್ ಕಲರ್ ಪೇಂಟಿಂಗ್ನ ತೊಗೊಂಡು ಪೂರ್ತಿ ದೇವರಿಗೆ ಫೇಸ್ಗೆ ಪೇಂಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಈ ರೀತಿ ಫೇಸ್ಗೆ ಪೇಂಟ್ ಮಾಡಿಬಿಟ್ಟು ಕಿರೀಟಕ್ಕೆ ನಾನು ಅಲ್ಲಿ ಹೇರ್ ಥರ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಬ್ಲ್ಯಾಕ್ ಪೇಂಟ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಸತಿ ಪೇಂಟ್ ಮಾಡ್ಕೊಳ್ಳಿ. ಎರಡನೇ ಕೋಟ್ ಕೂಡ ಮಾಡ್ಕೊಬೇಕು ನೀವು. ನಾವು ಈ ರೀತಿ ಮಾಡ್ಕೊತಾ ಇದ್ದೀವಿ, ಅದು ಪೂರ್ತಿ ಕವರ್ ಆಗುತ್ತೆ. ಹಾಗಾಗಿ ನಾನು ಬ್ಲ್ಯಾಕ್ ಪೇಂಟಿಂಗ್ ಮಾಡ್ತಾ ಇದ್ದೀನಿ, ಸಿಲ್ವರ್ ಕಾಣಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ನೀಟಾಗಿ ಪೇಂಟ್ ಮಾಡ್ಕೊಳ್ಳಿ. ಪೇಂಟ್ ನಾರ್ಮಲ್ ಪೇಂಟ್ ಏನು ಯೂಸ್ ಮಾಡ್ತೀನೋ ಅದನ್ನ ಯೂಸ್ ಮಾಡ್ತೀನಿ, ಕ್ಯಾಮಲ್ ಅವ್ರದ್ದು. ನೋಡಿ ಈ ರೀತಿ ನೀಟಾಗಿ ಪೇಂಟ್ ಮಾಡ್ಕೊತಾ ಇದ್ದೀನಿ. ಫೇಸಿಗೆ ಕೂಡ 2 ಕೋಟ್ ಪೇಂಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಮಾಡಿಕೊಂಡು ಆ ಸರದ ಹತ್ರ ಗೋಲ್ಡ್ ಕಲರ್ನ ಪೇಂಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಒಣಗ್ಲಿಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ಮಾಡಬೇಕು. ನೀವು ನಿಮ್ದು ಯಾವ ಶೇಪಲ್ಲಿ ಇದೆಯೋ ದೇವರು ಅದೇ ಶೇಪಲ್ಲೇ ಐಬ್ರೋ, ಉಬ್ಬು ಮತ್ತು ಕಣ್ಣು ಪೂರ್ತಿ ಅದೇನು ಯಾವ ಶೇಪಲ್ಲಿದೆಯೋ ಅದೇ ಶೇಪಲ್ಲೇ ಬರ್ಕೊಂಡ್ರೆ ಆಯಿತು. ಏನು ಎಕ್ಸಸ್ ಏನೂ ಇರಲ್ಲ. ನಾನು ಕಣ್ಣು ಮೇಲೆ ಸ್ವಲ್ಪ ಐ ಶ್ಯಾಡೋ ಥರ ಕಾಣಲಿ ಅಂತೇಳ್ಬಿಟ್ಟು ಲೈಟ್ ಪಿಂಕನ್ನು ಒಂದು ಎಳೆ ಎಳ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಸಿಂಗಲ್ ಒಂದು ಎಳೆನ ಎಳ್ಕೊಂಡಿದ್ದೀನಿ. ನೀವು ಕೂಡ ಬೇಕಿದ್ರೆ ಮಾಡ್ಕೋಬೋದು, ನೆಸೆಸಿಟಿ ಇದ್ದರೆ. ನನಗೆ ಅದು ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಎಳೆನ ಎಳ್ಕೊಂಡು ಪೂರ್ತಿ ಕಣ್ಣನ್ನು ಈ ರೀತಿ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೂದು ಕಲರ್ ತೊಗೊಂಡ್ಬಿಟ್ಟು ಆ ಕಣ್ಣಿಗೆ ಸುತ್ತಲೂ ಹಾಕ್ಕೊಂಡಿದ್ದೀನಿ. ವೈಟ್ ಕಲರ್ ಮಧ್ಯೆ ಡಾಟ್ ಇಟ್ಟಿದ್ದೀನಿ. ಈ ರೀತಿ ಕಣ್ಣು ಶೇಪ್ನ ಕೊಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕು, ನಿಮ್ಮ ದೇವರು ಯಾವ ಥರ ಕಾಣುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸ್ವಲ್ಪ ತುಟಿಗೆ ಬಣ್ಣನ ಹಾಕ್ಕೊತಾ ಇದ್ದೀನಿ. ರೆಡ್ ಕಲರ್ ಬಣ್ಣನೇ ನಾರ್ಮಲ್ ಯೂಸ್ ಮಾಡ್ತಾ ಇದ್ದೀನಿ. ಪೂರ್ತಿ ಈ ರೀತಿ ನೀಟಾಗಿ ಹಚ್ಕೊಬೇಕು. ನಮ್ಮದು ಬೆಳ್ಳಿ ಮುಖವಾಡ ಯಾವ ರೀತಿ ಯಾವ ಶೇಪಲ್ಲಿ ಇರುತ್ತೋ ಅದೇ ಶೇಪಲ್ಲಿ ನಾವು ಪೇಂಟ್ ಮಾಡ್ಕೊಬೇಕು. ನಾವು ಎಕ್ಸ್ಟ್ರಾ ಏನೂ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ ನಾನು ಫೇಸಿಗೆ ಈ ರೀತಿ ಪೇಂಟ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಕಾಣ್ತಾ ಇದೆ. ಆ ಫೇಸ್ಗೆ ಇನ್ನೂ ಏನೋ ಲುಕ್ಕು ಬೇಕು, ಕಂಪ್ಲೀಟ್ ಆಗಬೇಕು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಾನು ರೊಟ್ಟಲ್ಲಿ 2 ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ದೇವ್ರನ್ನ ಇಟ್ಬಿಟ್ಟು ಎಕ್ಸ್ಟ್ರಾ ಏನು ಬೇಕು ಅದ್ರ ಹಿಂದೆ ಚಂದ್ರದ ಥರ ಮಾಡಲಿಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡು ನಮಗೆ ಹೇರ್ ಬನ್ನಿಗೆ ಹಾಕ್ತೀವಲ್ಲ, ಬ್ಲ್ಯಾಕ್ ಕಲರ್ ಹೇರ್ ಬನ್ ಸಿಗುತ್ತಲ್ಲ, ಅದನ್ನು ಒಂದು 4 ಬನ್ನ ಯೂಸ್ ಮಾಡಿದ್ದೀನಿ. ಅದನ್ನೇನು ಮಾಡಿದ್ದೀನಿ, ಆ ರೊಟ್ಟಿಗೆ ಸುತ್ಕೊಂಡಿದ್ದೀನಿ ಅಷ್ಟೇ, ಸುತ್ಕೊಂಡಿದ್ದೀನಿ. ತಲೆಗೆ ಕೂಡ ಅದನ್ನೇ ಸುತ್ತಿದ್ದೀನಿ. ಒಂದು ಬನ್ ಬೇಕಾಯ್ತು ಅಷ್ಟೇ ನನಗೆ. ಸುತ್ತು ಜಸ್ಟ್ ಹಿಂದೆ ಸ್ವಲ್ಪ ಸ್ಟಿಚ್ ಮಾಡಿದ್ದೀನಿ. ಇದೂ ಅಷ್ಟೇ ರೊಟ್ಟಿ ಪೀಸಿಗೆ ನಾನು ಸುತ್ಕೊಂಡಿರೋದು. ನಾನು ಇದೆಲ್ಲೂ ನನಗೆ ಸಿಗಲಿಲ್ಲ, ಹಾಗಾಗಿ ನಾನೇ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹೇರ್ ಬನ್ನನ್ನು ರೊಟ್ಟಿಗೆ ಸುತ್ತಬಿಟ್ಟು ನೀಟಾಗಿ ಈ ರೀತಿ ಹೊಲ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿ ಅದೇ ಫಿನಿಶಿಂಗೇ ಬರುತ್ತೆ. ಈ ರೀತಿ ಹೊಲ್ಕೊಂಡ್ರೆ ನೀಟಾಗಿ ಹೊಲ್ಕೊಬೇಕು. ಅದೆಲ್ಲೂ ಸುತ್ತಿರೋ ಥರ ಕಾಣಬಾರ್ದು. ಆ ರೀತಿ ಇದನ್ನು ಹೇರ್ ಬನ್ನ ಇಟ್ಬಿಟ್ಟು ನೋಡಿ ಡೋಯಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ದೇವರ ಹಿಂದೆ ಇಟ್ಬಿಟ್ಟು ನಾನು ನೋಡಿದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು, ಎಷ್ಟು ದೊಡ್ಡ ಬೇಕು ಅಂತ ಹೇಳ್ಬಿಟ್ಟು ನೋಡಿದ್ದೀನಿ. ಅದು ಪೂರ್ತಿ ಬ್ಲ್ಯಾಕ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದಕ್ಕೇನು ಮಾಡಿದ್ದೀನಿ, ವೈಟ್ ಬೀಡ್ಸ್ನ ಹಾಕ್ಬಿಟ್ಟು ಗೋಲ್ಡ್ ಕಲರ್ ಥ್ರೆಡ್ ಸಿಗುತ್ತಲ್ಲ ಅದನ್ನು ಹಾಕ್ಬಿಟ್ಟು ಹೀಗೆ ಸುತ್ಕೊತಾ ಇದ್ದೀನಿ. ಆವಾಗ ಅದು ಪೂರ್ತಿ ಲುಕ್ ತುಂಬಾ ಚೆನ್ನಾಗಿ ಬಂತದ್ದು. ನೋಡಿ ಈ ರೀತಿ ಎರಡೆರಡೇ ಬೀಡ್ಸ್ಗಳನ್ನ ಹಾಕ್ಬಿಟ್ಟು ಎಲ್ಲದನ್ನೂ ತುಂಬ ಹೊಲಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಬೀಡ್ಸನ್ನ ಇಟ್ಬಿಟ್ಟು ಲೇಸನ್ನ ಸುತ್ಕೊತಾ ಇದ್ದೀನಿ. ಈ ರೀತಿ ಲೇಸನ್ನ ಟ್ವಿಸ್ಟ್ ಮಾಡಿ ಸ್ವಲ್ಪ ಸುತ್ತಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹತ್ತತ್ರನೇ ಸುತ್ಕೊಳ್ಳಿ, ಆವಾಗ ಆ ಬನ್ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ. ಹಿಂದ್ಗಡೆ ನೀಟಾಗಿ ಆರ್ಚ್ ಥರ ಕಾಣುತ್ತೆ. ನೋಡಿ ಈ ರೀತಿ ಎರಡೆರಡೇ ಬೀಡ್ಸ್ಗಳನ್ನು ಹಾಕಿದ್ದೀನಿ. ಜಾಸ್ತಿ ಹಾಕೋದು ಗ್ಯಾಪ್ ತುಂಬ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡೆರಡೇ ವೈಟ್ ಬೀಡ್ಸ್ನ ಹಾಕಿದ್ದೀನಿ. ಒಂದು ಪೂರ್ತಿ ರೋಲ್ ಗೋಲ್ಡ್ ಥ್ರೆಡ್ ಬೇಕಾಯ್ತು ಇದಕ್ಕೆ ನನಗೆ. ನೋಡಿ ಈ ರೀತಿ ಟೈಟಾಗಿ ಸುತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಅದನ್ನು ನಾನು ಆವಾಗ ದೇವ್ರ ಮೂರ್ತಿ ಇಟ್ಟು ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಕಾಣ್ತಿತ್ತು. ಆದರೂ ಸ್ವಲ್ಪ ಡಲ್ ಫಿನಿಶಿಂಗ್ ಇತ್ತು ಅಂತೇಳ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಆರ್ಚ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನಾನು ದೇವರಿಗೆ ಜ್ಯುವೆಲ್ರಿ ಈ ರೀತಿ ತೊಗೊಂಡಿದ್ದೆ. ಭರತನಾಟ್ಯ ಸೆಟ್ ಬರುತ್ತಲ್ಲ, ಆ ಭರತನಾಟ್ಯ ಸೆಟ್ಟನ್ನು ಹೋದ ವರ್ಷ ನಾನು ತಂದಿಟ್ಕೊಂಡಿದ್ದೆ. ಅದನ್ನು ನಂಗೆ ದೇವ್ರ ಮುಖಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾನು ಸುರ್ಕೊಂಡಿದ್ದೀನಿ. ಇದನ್ನು ಅದು ಏನಿದೆ ಪೂರ್ತಿ ಸರ ಒಂದು ಸೆಟ್ ತಂದಿದ್ದೆ. ಲಾಸ್ಟ್ ಟೈಮ್ ಕೂಡ ಮಾಡಿದ್ದು ವಿಡಿಯೋ ರೀಲ್ಸಲ್ಲಿ ಬಿಟ್ಟಿದ್ದೀನಿ ನೋಡಿ. ಲಾಸ್ಟ್ ಟೈಮ್ ಕೂಡ ಫೇಸ್ಗೆ ಇದೇ ರೀತಿ ಅಲಂಕಾರ ಮಾಡಿದ್ದೆ. ನನಗೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ.
ಈ ವರ್ಷ ನಾನು ವಿಡಿಯೋ ಮಾಡಿದ್ದೀನಿ. ಸೇಮ್ ಅದೇ ಜ್ಯುವೆಲ್ರಿನೇ ತೊಗೊಂಡು ಹೋದ ಸತಿ ಸುರಿದಿದ್ದು ನೋಡಿ ಈ ಸತಿ ಡಿಫ್ರೆಂಟಾಗಿ ಸುರ್ಕೊಂಡಿದ್ದೀನಿ ನಾನು. ಆ ಫೇಸಿಗೆ ಏನು ಬೇಕೋ ಅದನ್ನು ಇಟ್ಟು ನೋಡ್ಬಿಟ್ಟು ಸುರ್ಕೊಂಡಿದ್ದೀನಿ. ಅದಕ್ಕೆ ಹೋದ ಸತಿ ಚಂದ್ರ ಥರ ಮಾಡಿದ್ದೆ, ಈ ಸತಿ ಮಧ್ಯೆ ಅದನ್ನೇ ಬೈತಲೆ ಸೆಟ್ ಥರ ಮಾಡಿದ್ದೀವಿ ನೋಡಿ. ಅದನ್ನು ಸುರ್ಕೊಂಡು ತುಂಬ ಹೊಲಿಲಿಕ್ಕೆ ಹೋಗಿಲ್ಲ, ದೇವ್ರದ್ದು ಆ ಕಡೆ ಈ ಕಡೆ ಸೈಡ್ ಕಟ್ಲಿಕ್ಕೆ ಇರುತ್ತಲ್ಲ ಅಲ್ಲಿ ಕಟ್ಟಿದ್ದೀನಿ ಅಷ್ಟೇ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮೂಗುತಿ ಎಲ್ಲ ಹೋದ ವರ್ಷ ತಂದಿದ್ದೆ ನಂದು. ನಾನು ದೇವರಿಗೆ ಅಂತ ಒಂದು ಲಿಫ್ಟಿಗೆ ತರಿಸಿದ್ದೆ, ಅದನ್ನು ಬ್ಲಷ್ ಥರ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಜಸ್ಟ್ ಲೈಟಾಗಿ ತುಂಬ ಚೆನ್ನಾಗಿ ಕಳೆ ಕಾಣುತ್ತೆ ಫೇಸು ಅಂತ ಹೇಳ್ಬಿಟ್ಟು ನೋಡಿ. ಹಣೆಗೂ ಕೂಡ ಅಷ್ಟೇ ನಾನು ಚೈನ್ ಸ್ಟೋನನ್ನು ಅಂಟಿಸಿದ್ದೀನಿ ಬಿಟ್ಟು ಮತ್ತು ಏನೂ ಸ್ಟಿಕ್ಕರ್ ಆಗಲಿ ಮತ್ತು ಏನೇ ಆಗಲಿ ಹಾಕಿಲ್ಲ. ನಾನು ಇದಕ್ಕೆ ಸ್ವಲ್ಪ ಲ್ಯಾಶಸ್ ಥರ ಮಾಡೋಣ, ಮೇಲೆ ಚೆನ್ನಾಗಿ ಕಾಣುತ್ತೆ ದೇವ್ರ ಮುಖ ಅಂತ ಹೇಳ್ಬಿಟ್ಟು ಲ್ಯಾಶಸ್ ಥರ ಮಾಡ್ತಾಯಿದ್ದೀವಿ. ಸ್ವಲ್ಪ ಮೇಲ್ಗಡೆ ಲೈಟಾಗಿ ಲ್ಯಾಶಸ್ನ ಹೊಸದೊಂದು ಕಾಜಲ್ ತಂದ್ಕೊಂಡು ಅದನ್ನು ಮೇಲ್ಗಡೆ ಹಚ್ತಾ ಇದ್ದೀನಿ ಅಷ್ಟೇ. ಜ್ಯುವೆಲ್ರಿ ಕೂಡ ಅಷ್ಟೇ, ಅದಕ್ಕೆ ಫೇಸಿಗೆ ಎಷ್ಟು ನೆಸಸರಿ ಇದೆಯೋ ಅಷ್ಟನ್ನು ಮಾತ್ರ ಸುರ್ಕೊಂಡಿದ್ದೀನಿ ನಾನು. ಮೂಗುತಿ ಕೂಡ ಅಷ್ಟೇ, ನಾವು 3 ಮೂಗುತಿನ ಹಾಕ್ಕೊಂಡಿದ್ದೀವಿ ದೇವರಿಗೆ. ಲ್ಯಾಶಸ್ಸು ನಿಮಗೆ ಯಾವ ರೀತಿ ಕಂಫರ್ಟ್ ಇದೆಯೋ ಬಿಡಿಸ್ಲಿಕ್ಕೆ ಆ ರೀತಿ ಕಂಫರ್ಟಾಗಿ ಬಿಡಿಸ್ಕೊಳ್ಳಿ. ನಾನು ಮೇಲಷ್ಟೇ ಮಾಡಿದ್ದೀನಿ ಲ್ಯಾಶಸ್ಸು, ಕೆಳಗೆಲ್ಲ ಮಾಡಿದ್ರೆ ತುಂಬ ಅಸಹ್ಯ ಕಾಣುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಮೇಲೆ ಲೈಟಾಗಿ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಕಾಣುತ್ತೆ, ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಅವಾಗ ಫಿನಿಶಿಂಗ್ ಚೆನ್ನಾಗಿ ಬಂತು ನನಗೆ ನೋಡಿ. ಸ್ವಲ್ಪ ಶಾರ್ಟು ಲಾಂಗು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ತುಂಬ ಐಬ್ರೋಗೆಲ್ಲ ಟಚ್ ಆಗಬಾರ್ದು. ಕಂಫರ್ಟ್ ಇದ್ದರೆ ನಮ್ಮ ಫೇಸಿಗೆ ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟೇ ಮಾಡ್ಕೊಬೇಕು, ಇಲ್ಲಾಂದರೆ ದೇವ್ರದ್ದು ಫೇಸ್ ಚೇಂಜ್ ಆಗಿಬಿಡುತ್ತೆ ನೋಡಿ. ಈ ರೀತಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂತು. ಬ್ಲಷ್ ಕೂಡ ಅಷ್ಟೇ ಹೊಸ ಲಿಫ್ಟಿಕ್ ಒಂದಿತ್ತು, ಹಾಗಾಗಿ ಅದನ್ನು ಲೈಟ್ ಪಿಂಕನ್ನು ನಾನು ಸ್ವಲ್ಪ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತು ಅಪ್ಲೈ ಮಾಡಿದ ತಕ್ಷಣವೇ. ಬ್ಲಷ್ ಕೂಡ ಲೈಟಾಗಿ ಅಪ್ಲೈ ಮಾಡಿದರೆ ಸಾಕು. ಈ ರೀತಿ ಚಿನ್ಗೆ ಚೀಕ್ಸಿಗೆ ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು. ನಾನು ಒಂದು ಹೇರ್ ಬಂದು ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಅದ್ರ ಮೇಲೆ ಇನ್ನೊಂದನ್ನು ಹಾಕ್ತಾಯಿದ್ದೀನಿ. ಯಾವ ರೀತಿ ಬರುತ್ತೆ ಅಂತ ಒಂದು ಸತಿ ನೋಡಿಕೊಂಡೆ. ರೋಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಅದೇ ನಾನು ದೇವ್ರಿಗೆ ಇನ್ನೊಂದು ಸ್ವಲ್ಪ ಜ್ಯುವೆಲ್ರಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ಭರತನಾಟ್ಯ ಜ್ಯುವೆಲ್ರಿ ಇತ್ತು, ಎಕ್ಸಸ್ ಇತ್ತಲ್ಲ ಅದನ್ನು ತೊಗೊಂಡು ಈ ರೀತಿ ಗ್ಲೂನ ತೊಗೊಂಡು ನೀಟಾಗಿ ಅಂಟಿಸ್ಕೊತಾ ಇದ್ದೀನಿ. ಇದೇನು ಗಟ್ಟಿ ಆಗಲ್ಲ ಗ್ಲೂ, ಜ್ಯುವೆಲ್ರಿನ ಅಂಟ್ಸೋಕ್ಕೆ ಅಂತಲೇ ಸಿಗುತ್ತೆ ನಿಮಗೆ ಎಲ್ಲ ಕಡೆನೂ. ಅದನ್ನು ತೊಗೊಂಡು ನೀಟಾಗಿ ಜ್ಯುವೆಲ್ರಿಗಳನ್ನು ಅಂಟಿಸ್ಕೊತಾ ಇದ್ದೀನಿ. ನಾವು ಎಕ್ಸಸ್ ಜ್ಯುವೆಲ್ರಿ ಏನು ಹಾಕಿದ್ರು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ದೇವರಿಗೆ ಸಿಲ್ವರ್ ಏನಿದೆ ಆ ಗ್ಯಾಪಲ್ಲಿ ನಾನು ಜ್ಯುವೆಲ್ರಿನ ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಗ್ಲೂನ ಅಂಟಿಸ್ಕೊಂಡು ಆ ಎಕ್ಸಸ್ ಜ್ಯುವೆಲ್ರಿ ಇತ್ತಲ್ಲ ನನ್ನ ಹತ್ರ ಭರತನಾಟ್ಯದ್ದು ಅದನ್ನೇ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಜ್ಯುವೆಲ್ರಿಗೆ ಪೆಂಡೆಂಟ್ ಎಲ್ಲ ತಂದಿದ್ದೆ, ಅದನ್ನು ಕೂಡ ನಾನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಆವಾಗ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ದೇವ್ರದ್ದು. ಆ ಸಿಲ್ವರ್ ನೆಕ್ ಕಾಣಿದ್ರೆ ನಮ್ಮ ಜ್ಯುವೆಲ್ರಿಗೆ ಅದು ಅಥವಾ ಸೀರೆಗೆ ಚೊಂಬಿಗಿಟ್ಟಾಗ ಡಿಫ್ರೆನ್ಸ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕಿದ್ದೀನಿ ನಾನು ಜ್ಯುವೆಲ್ರಿನ. ಹೋದ ವರ್ಷ ಕೂಡ ಸೇಮ್ ಇದೇ ರೀತಿಯೇ ಜ್ಯುವೆಲ್ರಿ ಹಾಕ್ಕೊಂಡಿದ್ದೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಈ ಸತಿ ಕೂಡ ಡಿಫ್ರೆಂಟಾಗಿ ಜ್ಯುವೆಲ್ರಿನ ಹಾಕ್ತಾ ಇದ್ದೀನಿ ನೋಡಿ. ನಿಮ್ಗೆ ಗ್ಯಾಪ್ ಇರಲಿ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ನಂದೇ ಓಲೆಗಳನ್ನ ಸ್ಟಿಕ್ ಮಾಡಿ ಅದ್ರ ಕೆಳಗೆ ಎಕ್ಸ್ಟ್ರಾ ಜ್ಯುವೆಲ್ರಿ ಇದನ್ನು ಮ್ಯಾಚ್ ಮಾಡ್ತಾ ಇದ್ದೀನಿ. ಆ ಸಿಲ್ವರ್ ಕಂಡ್ರೆ ಚೆನ್ನಾಗಿ ಕಾಣಲ್ಲ, ಅಲ್ಲಿ ಫಿನಿಶಿಂಗ್ ನೀಟಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಗ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು, ತುಂಬ ನೀಟಾಗಿ ಸ್ಟಿಕ್ ಆಗಿತ್ತು. ಸ್ವಲ್ಪ ಹೊತ್ತು ಅಂಟಿಸಿ ಹಾಗೆ ಬಿಡಬೇಕು, ಸ್ವಲ್ಪ ಗಟ್ಟಿಯಾಗುತ್ತೆ. ಅಷ್ಟರ ಮೇಲೆ ನೀಟಾಗಿ ಜ್ಯುವೆಲ್ರಿ ಏನು ಬೀಳಲ್ಲ ನೋಡಿ. ಈ ರೀತಿ ಎಕ್ಸಸ್ ಜ್ಯುವೆಲ್ರಿ ಎಲ್ಲ ನಾನು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಆ ಜ್ಯುವೆಲ್ರಿ ಓಪನ್ ಮಾಡಿದಾಗ ಏನೇನು ಎಕ್ಸಸ್ ಇತ್ತಲ್ಲ, ಒಂದು ಸೆಟ್ ಪೂರ್ತಿ ಇತ್ತಲ್ಲ, ಅದರಲ್ಲಿ ನಾನು ಕಿವಿ ಕೂಡ ಪೂರ್ತಿ ಫಿನಿಶಿಂಗ್ ಕಾಣಲಿ ಅಂತ ಹೇಳ್ಬಿಟ್ಟು ಈ ರೀತಿ ಜ್ಯುವೆಲ್ರಿನ ಮ್ಯಾಚ್ ಮಾಡಿಕೊಂಡು ಅದನ್ನು ಕೂಡ ಒಂದೊಂದನ್ನೇ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಎಷ್ಟು ಸ್ಪೇಸ್ ಇದೆಯೋ ಅಷ್ಟೇ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಏನು ಎಕ್ಸಸ್ ಜ್ಯುವೆಲ್ರಿ ಹಾಕಿ ಮಾಡ್ತಾಯಿಲ್ಲ. ಆ ಫೇಸಿಗೆ ಏನೇನು ಬೇಕಿತ್ತೋ ಅಷ್ಟನ್ನೇ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಂಡಿದ್ದೀನಿ, ಅವಾಗ ಚೆನ್ನಾಗಿ ಕಾಣ್ತು ನೋಡಿ. ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಹಿಂದೆ ಇದನ್ನು ಕೂಡ ಅಷ್ಟೇ ನಾನು ಹೊಲ್ಕೊತಾ ಇದ್ದೀನಿ, ಆ ಕಡೆ ಈ ಕಡೆ ಸೈಡ್ ಸ್ಟಿಫಾಗಿ. ಕಾಯಿಗೆ ನಾವು ಕಟ್ಟಿದಾಗ ನೀಟಾಗಿ ಸ್ಟಿಫಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಆ ಕಡೆ ಎರಡು ದಾರ ಕಟ್ಟಲಿಕ್ಕೆ ಅಂತೇಳಿ ಹೋಲ್ ಇರುತ್ತಲ್ಲ ಅದಕ್ಕೆ ಹೊಲ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಮತ್ತು ಏನೂ ಮಾಡ್ತಾಯಿಲ್ಲ, ಅದು ಸ್ಟಿಫಾಗಿ ನಿಲ್ಲುತ್ತಿಲ್ಲ ಅಂದರೆ ಹೆವಿ ತೂಕ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೊಲ್ಕೊಂಡು ನೀಟಾಗಿ ಗಂಟು ಹಾಕ್ಕೊತಾ ಇದ್ದೀನಿ. ಆ ಸೈಡ್ ಈ ಸೈಡ್ ಎರಡು ಹೋಲ್ ಇರುತ್ತಲ್ಲ ಆ ಹೋಲಿಗೆ ನೀಟಾಗಿ ಹೊಲ್ಕೊಂಡ್ರೆ ನಿಮಗೆ ಸ್ಟಿಫಾಗಿ ನಿಲ್ಲುತ್ತೆ.
ಸೆಕೆಂಡ್ ಆರ್ಚಿಗೂ ಅಷ್ಟೇ ನಾನು ಒಂದು ಚೈನ್ನ ಅಂಟಿಸ್ಬಿಟ್ಟು ಮತ್ತು ಸ್ಟೋನ್ ಚೈನ್ನ ಅಂಟಿಸಿ ಇದೇನು ಪೆಂಡೆಂಟ್ ಇತ್ತು, ಒಂದು ಸಣ್ಣ ಪೆಂಡೆಂಟ್ ಅಂಟಿಸ್ಕೊಂಡಿದ್ದೀನಿ ನೋಡಿ, ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಸತಿ ಇಟ್ಟು ನೋಡಿಕೊಂಡೆ ಯಾವ ರೀತಿ ಹೊಲ್ಕೋಬೇಕು ಅಂತ ಹೇಳ್ಬಿಟ್ಟು. ಇದನ್ನು ಕೂಡ ಅಷ್ಟೇ ನಾವು ಗ್ಲೂ ಅಥವಾ ಏನೂ ನಿಲ್ಲಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ನಾನು ಆ ಹೇರ್ ಬನ್ ಇತ್ತಲ್ಲ ಅದಕ್ಕೆ ಹೊಲ್ಕೊತಾ ಇದ್ದೀನಿ ನೀಟಾಗಿ. ಸಿಂಗಲ್ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆರ್ಚ್ ಆವಾಗ ಚೆನ್ನಾಗಿ ಬಂತು, ಫೇಸಿಗೆ ಒಂದು ಲುಕ್ ಬಂತು ಪೂರ್ತಿ ನೋಡಿ. ಈ ರೀತಿ ಹೊಲ್ಕೊತಾ ಹೋಗ್ತಾ ಇದ್ದೀನಿ. ಸಿಂಗಲ್ ಅದೇಲಿ ಬೀಡ್ಸ್ ಇದೆಯಲ್ಲ, ಬೀಡ್ಸ್ ಮಧ್ಯೆ ನೀಟಾಗಿ ಹೊಲ್ಕೊಂಡು ನೀಟಾಗಿ ಇದನ್ನು ಕೂಡ ಅಷ್ಟೇ ಆ ಹೇರ್ ಬನ್ನಿಗೆ ಟೈ ಮಾಡಿದರೆ ಸಾಕು, ಇದನ್ನೇನು ಎಕ್ಸ್ಟ್ರಾ ಹೊಲಿಯೋ ಅವಶ್ಯಕತೆ ಇಲ್ಲ. ಆವಾಗ ಪೂರ್ತಿ ಫಿನಿಶಿಂಗ್ ಹಿಂಗೆ ಬಂತು ನನಗೆ, ತುಂಬಾ ಚೆನ್ನಾಗಿ ಬಂತು. ಹೇರ್ ಬನ್ನು ಕೂಡ ನೀಟಾಗಿ ಸ್ಟಿಫಾಗಿ ನಿಲ್ತು, ಹೆವಿ ತೂಕ ಇರಲಿಲ್ಲ, ಅದು ಕಟ್ಟಲಿಕ್ಕೆಲ್ಲ ಈಸಿಯಾಗಿತ್ತು. ಈ ರೀತಿ ಕಾಣುತ್ತೆ ನೋಡಿ, ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂತು. ನಾನು ಮಾಡಿರೋದನ್ನ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.